ಗಮನಿಸಿದ್ದೀರಾ? ಸಂಬಂಧಗಳು ಎಷ್ಟೋ ಬಾರಿ ಕಡಿದು ಹೋಗೋದು ದೊಡ್ಡ ದೊಡ್ಡ ವಿಚಾರಗಳಲ್ಲ, ಆದರೆ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ, ದೊಡ್ಡ ಮನಸ್ತಾಪಗಳಲ್ಲಿ ಅಥವಾ ಯಾರೋ ಒಬ್ಬರಿಗೆ ಮೋಸ ಮಾಡಿದ್ರು ಅಂತ ಸಂಬಂಧಗಳು ಕಡಿದು ಹೋಗೋ ಸಾಧ್ಯತೆಗಳು ಅಪರೂಪ. ಆದರೆ ದಿನವೂ ಕೂಡ ನಾವು ಒಬ್ಬರನ್ನು ಉದಾಸೀನ ಮಾಡ್ತಾ ಇದ್ದಾಗ, ಅವರ ಮಾತುಗಳನ್ನು ಕೇಳದೆ ಹೋದಾಗ, ಅವರ ಕಾಲ್ಗಳನ್ನು ತಗೊಳ್ಳದೆ ಹೋದಾಗ, ಏನಾಯಿತು ನಿನ್ನ ದಿನ ಹೇಗಿತ್ತು ಅಂತ ವಿಚಾರಿಸದೆ ಹೋದಾಗ, ಅಥವಾ ಅವರಿದ್ದಾರೆ ನಮ್ಮ ಜೀವನದಲ್ಲಿ ಅಂತ ಟೇಕನ್ ಫಾರ್ ಗ್ರ್ಯಾಂಟೆಡ್ ಅನ್ನುವಂಥ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡಾಗ ನಿಧಾನವಾಗಿ ಸಂಬಂಧಗಳಲ್ಲಿ ಆ ಬಿರುಕು ಬಿಡ್ತಾ ಹೋಗುತ್ತೆ. ಇದೇ ಬಿರುಕು ನಾಳೆ ದೊಡ್ಡದಾಗಿ ಆ ಸಂಬಂಧಕ್ಕೆ ಒಂದು ಪೆಟ್ಟನ್ನು ಕೊಡುತ್ತೆ. ಆಗ ನಾವು ಏನೇ ರಿಪೇರಿ ಮಾಡೋದಕ್ಕೆ ಟ್ರೈ ಮಾಡಿದ್ರು ಇದು ಒಂದು ದೊಡ್ಡ ಕಾಲಘಟ್ಟದಲ್ಲಿ ಆಗೋದ್ರಿಂದ ಒಂದು ದಿನದಲ್ಲಿ ನಾವು ಅದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದನೇ ಯಾವುದೇ ಸಂಬಂಧವನ್ನು ಉಳಿಸ್ಕೋಬೇಕು, ನಮ್ಮದಾಗಿಸ್ಕೊಳ್ಬೇಕು ಅಂದರೆ ದಿನವೂ ಕೂಡ ನಾವು ಅದರಲ್ಲಿರಬೇಕು. ದಿನವೂ ನಮಗವ್ರು ಯಾಕೆ ಮುಖ್ಯ ಅನ್ನೋದನ್ನು ನಾವು ತೋರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ಅವರು ನಮ್ಮ ಪಾಲಿಗಿರ್ತಾರೆ.